ನಾವು ಟೂ ವೀಲರ್ಸ್ ನ ಡೈಲಿ ಯೂಸ್ ಮಾಡ್ತೀವಿ. ಯಾವಾಗಾದ್ರೂ ನಮ್ ತಲೆಯಲ್ಲಿ ಕ್ವಶನ್ ಬಂದೇ ಇರುತ್ತೆ, ಈ ಟೂ ವೀಲರ್ಸ್ ಬಂದು ಹೇಗೆ ಇನ್ವೆಂಟ್ ಆಯ್ತು ಅಂತ. ಇಡೀ ಜಗತ್ತಲ್ಲಿ ಡೇಮ್ಲರ್ ರೀಟ್ವಿಂಗ್ ಇದು ಕೂಡ ಒನ್ ಆಫ್ ದ ಫಸ್ಟ್ ಮೋಟಾರ್ ಸೈಕಲ್. ಗೋಟ್ಲಿಬ್ ಡೇಮ್ಲರ್ ಮತ್ತೆ ವಿಲಿಯಂ ಮೇಬ್ಯಾಕ್ ಇವರಿಬ್ರು ಸೇರಿ 1885 ಜರ್ಮನಿಯಲ್ಲಿ ಒನ್ ಆಫ್ ದ ವರ್ಲ್ಡ್ಸ್ ಫಸ್ಟ್ ಮೋಟಾರ್ ಸೈಕಲ್ ಡೇಮ್ಲರ್ ರೀಟ್ವಿಂಗ್ ಇದನ್ನ ಇನ್ವೆಂಟ್ ಮಾಡ್ತಾರೆ. ಈ ಮೋಟಾರ್ ಸೈಕಲ್ ಅಲ್ಲಿ ಒಂದು ಬೇಸಿಕ್ ವುಡನ್ ಬೈಸೈಕಲ್ ಇರುತ್ತೆ ವಿತ್ ಅ ಸಿಂಗಲ್ ಸಿಲಿಂಡರ್ ಅಂಡ್ 4 ಸ್ಟ್ರೋಕ್ ಇಂಜಿನ್. ಇವ್ರಿಗಿಂತನೂ ಮುಂಚೆ ಸಾಲ್ವೆಸ್ಟರ್ ರೋಪರ್ ಇವ್ರಿಗಿಂತ ಮುಂಚೆನೆ ಇಡೀ ಜಗತ್ತಿನ ಮೊದಲನೇ 2 ಚಕ್ರದ ವಾಹನವನ್ನು ಇನ್ವೆಂಟ್ ಮಾಡಿದ್ರು. ಇವರು ಬಂದು ಅಮೆರಿಕನ್ ಇನ್ವೆಂಟರ್ ಮತ್ತೆ ಇಂಜಿನಿಯರ್ ಆಗಿರ್ತಾರೆ. ಇವರು ಬಂದು ಸ್ಟೀಮ್ ಪವರ್ ವೆಹಿಕಲ್ಸ್ ನ ಇನ್ವೆಂಟ್ ಮಾಡೋದಕ್ಕೆ ತುಂಬಾ ಫೇಮಸ್ ಆಗಿದ್ರು. ಸಾಲ್ವೆಸ್ಟರ್ ಬಂದು US ಅಲ್ಲಿ ಹುಟ್ಟುತ್ತಾರೆ. ಇವರು ಅವ್ರ ಟೀನೇಜ್ ಇಂದಾನೆ ಅವ್ರ ಮೆಕ್ಯಾನಿಕಲ್ ಟ್ಯಾಲೆಂಟ್ಸ್ ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಟೀನೇಜ್ ಅಲ್ಲೇ ಅವ್ರ ಮಿಷಿನ್ಸ್ ನ ಇನ್ವೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಲ್ವೆಸ್ಟರ್ ಬಂದು ಇಡೀ ಜಗತ್ತಿನ ಮೊದಲನೇ ಟೂ ವೀಲರ್ ವೆಹಿಕಲ್ ನ ಇನ್ವೆಂಟ್ ಮಾಡೋದು ಸ್ಟೀಮ್ ಪವರ್ ವೆಹಿಕಲ್. ಆ ವೆಹಿಕಲ್ ಗೆ ಒಂದು ಹೆಸರಿಡ್ತಾರೆ ಲೋಕಲ್ ಸ್ಟೀಮ್ ವೆಲೋಸಿಪೈಡ್. ಈ ವಾಹನ ಬಂದು ಪೆಟ್ರೋಲ್ ಇಂಜಿನ್ಸ್ ಇನ್ವೆಂಟ್ ಆಗೋದಕ್ಕಿಂತ ಮುಂಚೆ ಈ ವಾಹನ ಬಂದು ಇನ್ವೆಂಟ್ ಆಗಿದ್ದು. ನಮ್ಗೆಲ್ಲಾನು ಗೋಟ್ಲಿಬ್ ಡೇಮ್ಲರ್ ಯಾರಂತ ಗೊತ್ತೇ ಇದ್ದಾರೆ. ಗೋಟ್ಲಿಬ್ ಡೇಮ್ಲರ್ ಒಂದು ಆಟೋಮೊಬೈಲ್ ಇಂಡಸ್ಟ್ರಿಗೆ ಫಾದರ್. ಅದ್ರ ಜೊತೆಯಲ್ಲಿ ಅವರು ಟೂ ವೀಲರ್ಸ್ ಕೂಡ ಇನ್ವೆಂಟ್ ಮಾಡ್ತಾ ಇದ್ರು. ಅವರೇನೆ ಇಡೀ ಜಗತ್ತಿನ ಮೊದಲನೇ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡುವಂತಹ ಕಂಪನಿನ ಇನ್ವೆಂಟ್ ಮಾಡಿದ್ದು ಡೇಮ್ಲರ್ ಬೆಂಜ್. ಅವರು ಸಾಲ್ವೆಸ್ಟರ್ ಇಂದ ಇನ್ಸ್ಪೈರ್ ಆಗಿ ಟೂ ವೀಲರ್ಸ್ ನ ಇನ್ವೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೇಮ್ಲರ್ ಮತ್ತೆ ಮೇಬ್ಯಾಕ್ ಸೇರಿ ಇಡೀ ಜಗತ್ತಿನ ಮೊದಲನೇ ಪೆಟ್ರೋಲ್ ಇಂಜಿನ್ ಇರುವಂತಹ ಮೋಟಾರ್ ಸೈಕಲ್ ನ ಇನ್ವೆಂಟ್ ಮಾಡ್ತಾರೆ. ಡೇಮ್ಲರ್ ಬಂದು ಹೈ ಸ್ಪೀಡ್ ಪೆಟ್ರೋಲ್ ಇಂಟರ್ನಲ್ ಕಂಬಷನ್ ಇಂಜಿನ್ಸ್ ನ 1883 ಅಲ್ಲಿ ಇನ್ವೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇಡೀ ಜಗತ್ತಿನ ಮೊದಲನೇ ಪೆಟ್ರೋಲ್ ಇಂಜಿನ್ ಇರುವಂತಹ ಮೋಟಾರ್ ಸೈಕಲ್ ರೀಟ್ವಿಂಗ್ 1885 ಅಲ್ಲಿ ಇನ್ವೆಂಟ್ ಆಗುತ್ತೆ. ಈಗ ವಿಲಿಯಂ ಮೇಬ್ಯಾಕ್ ಯಾರು? ವಿಲಿಯಂ ಮೇಬ್ಯಾಕ್ ಬಂದು ಜರ್ಮನ್ ಇಂಜಿನಿಯರ್ ಮತ್ತೆ ಆಟೋಮೊಬೈಲ್ ಡಿಸೈನರ್. ಅವರು ಗೋಟ್ಲಿಬ್ ಡೇಮ್ಲರ್ ಗೆ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಅಂಡ್ 1885 ಅಲ್ಲಿ ಮೊದಲನೇ ಪೆಟ್ರೋಲ್ ಇಂಜಿನ್ ಇರುವಂತಹ ಮೋಟಾರ್ ಸೈಕಲ್ ಡಿಸೈನ್ ಆಗಿತ್ತಲ್ಲ ಅದನ್ನ ಇವರೇ ಡಿಸೈನ್ ಮಾಡಿದ್ದು. ಡೇಮ್ಲರ್ ಬಂದು ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದು. ಅವ್ರಿಗೆ ಒಂದು ಆಸೆ ಇರುತ್ತೆ, ನಾನು ಡೈಲಿ ಯೂಸ್ ಗೆ ಒಂದು ವೆಹಿಕಲ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಡೇಮ್ಲರ್ ಹತ್ರ ಒಂದು ವಿಷನ್ ಇತ್ತು, ವಿಲಿಯಂ ಮೇಬ್ಯಾಕ್ ಹತ್ರ ಆ ವಿಷನ್ ನ ರಿಯಲ್ ಮಾಡುವಂತಹ ಸ್ಕಿಲ್ ಇತ್ತು. ಈಗ ಇಲ್ಲಿ ಕ್ವಶನ್ ಏನು ಅಂದ್ರೆ, ಟೂ ವೀಲರ್ ಮೋಟಾರ್ ಸೈಕಲ್ ಬಂದು ಯಾಕೆ ಇನ್ವೆಂಟ್ ಆಯ್ತು? ಟೂ ವೀಲರ್ ಮೋಟಾರ್ ಸೈಕಲ್ ಇನ್ವೆಂಟ್ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಜನದ ಹತ್ರ ಬೈಸೈಕಲ್ಸ್ ಇತ್ತು ಅಂಡ್ ಕುದುರೆಗಳಿತ್ತು, ಬೈಸೈಕಲ್ ಕ್ಯಾರಿಯರ್ಸ್ ಇತ್ತು. ಇದೆಲ್ಲಾನು ಕಾಸ್ಟ್ ಅಲ್ಲಿ ಚೀಪ್ ಆಗಿ ಇತ್ತು. ಆದ್ರೂ ಅದರಲ್ಲಿ ಫಿಸಿಕಲ್ ಎಫರ್ಟ್ ಬಂದು ಜಾಸ್ತಿ ಆಗ್ಬೇಕಾಗಿತ್ತು. ಇದಕ್ಕೆ ಒಂದು ಸೊಲ್ಯೂಷನ್ ಬೇಕಾಗಿತ್ತು, ಒಂದು ನಾರ್ಮಲ್ ಸೊಲ್ಯೂಷನ್, ಒಂದು ಮಿಷಿನ್. ಆ ಮಿಷಿನ್ ಗೆ ನಾವು ಪೆಡಲ್ ಮಾಡೋ ತರ ಇರಬಾರ್ದು, ಅದು ತುಂಬಾ ಫಾಸ್ಟ್ ಆಗಿ ರನ್ ಆಗ್ಬೇಕು. ಈ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಇನ್ವೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆಗಿನ ಟೈಮ್ ಅಲ್ಲಿ ಕಾರ್ಸ್ ಅಂತೂ ಇನ್ನೂ ಎಕ್ಸಿಸ್ಟ್ ಮಾಡಿದ್ದಿಲ್ಲ. ಎಲ್ಲಾ ಮನೆಗಳಿಗೆ ಒಂದು ಬೇಸಿಕ್ ಮಿಷಿನ್ ಬೇಕಾಗಿತ್ತು. ಆ ಮಿಷಿನ್ ಇಂದ ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗೋ ತರ ಜಾಸ್ತಿ ಎಫರ್ಟ್ ಆಗ್ತಲೇ ಮೂವ್ ಆಗೋದು ಅಂಡ್ ಲಗೇಜ್ ನ ಕ್ಯಾರಿ ಮಾಡೋದು. ಆ ಸ್ಮಾಲ್ ಇಂಜಿನ್ ಅಂಡ್ ಅ ಸಿಂಪಲ್ ಸೊಲ್ಯೂಷನ್. ಜನಗಳಿಗೆ ಒಂದು ಸಿಂಪಲ್ ವೆಹಿಕಲ್ ಬೇಕಾಗಿತ್ತು. ಆ ವೆಹಿಕಲ್ ವಿಚ್ ಕ್ಯಾನ್ ಬಿ ಅಫೋರ್ಡಬಲ್, ಈಸಿಯಾಗಿ ಬಿಲ್ಡ್ ಆಗುವಂತದ್ದು. ಅಂಡ್ 1800s ಅಲ್ಲಿ ರೋಡ್ಸ್ ಬಂದು ಅಷ್ಟು ಚೆನ್ನಾಗಿದ್ದಿಲ್ಲ. ಆ ನ್ಯಾರೋ ಪಾಚ್ ಅಲ್ಲಿ ವಾಕಿಂಗ್ ಮತ್ತೆ ಸೈಕ್ಲಿಂಗ್ ಅಲ್ಲಿ ತುಂಬಾ ಲೇಟ್ ಆಗ್ತಾ ಇತ್ತು. ಸೊ ಇಲ್ಲಿ ಟೂ ವೀಲರ್ಸ್ ಬಂದು ಒಂದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಮೊದಲನೇ 2 ಚಕ್ರ ವಾಹನ ಬಂದು ಜರ್ಮನಿ 1885 ಅಲ್ಲಿ ಇನ್ವೆಂಟ್ ಆಗಿದ್ದು. ಗೋಟ್ಲಿಬ್ ಡೇಮ್ಲರ್ ಮತ್ತೆ ವಿಲಿಯಂ ಮೇಬ್ಯಾಕ್ ಇವರು ಫಸ್ಟ್ ಇನ್ವೆಂಟರ್ಸ್ ಆಗಿರ್ತಾರೆ. ಆದ್ರೆ ಇವ್ರಿಗಿಂತ ಮುಂಚೆ ಇನ್ನೊಬ್ಬ ಇನ್ವೆಂಟರ್ ಇದ್ರು, ಅವರೇನೆ ಸಾಲ್ವೆಸ್ಟರ್ ರೋಪರ್. ಅವ್ರದ್ದು ಒಂದು ಕಂಪನಿ ಕೂಡ ಇತ್ತು, ಬೋಸ್ಟನ್ ಅಂತ. 1867 ಅಲ್ಲಿ ಹಿಲ್ಡರ್ಬ್ರಾಂಡ್ ಮತ್ತೆ ವುಲ್ಫ್ ಮಲ್ಲರ್ ಇವರಿಬ್ರು ಜರ್ಮನಿಯಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಹೆನ್ರಿಕ್ ಮತ್ತೆ ವಿಲಿಯಂ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ 1894 ಅಲ್ಲಿ. ಅಲ್ಲಿ ಇವರು ಟೂ ವೀಲರ್ಸ್ ಮಾಸ್ ಪ್ರೊಡಕ್ಷನ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇನೆ ಫಸ್ಟ್ ಟೈಮ್ ಆಗಿತ್ತು ಪೆಟ್ರೋಲ್ ಇಂಜಿನ್ಸ್ ನ ಮಾಸ್ ಪ್ರೊಡಕ್ಷನ್ ಮಾಡ್ತಾ ಇದ್ದು. ಇವ್ರ ಜೊತೆಲಿ ಎಕ್ಸೆಲ್ಸರ್ ಮೋಟಾರ್ ಕಂಪನಿ ಇವರು ಕೂಡ UK ಅಲ್ಲಿ 1896 ಅಲ್ಲಿ ಟೂ ವೀಲರ್ಸ್ ಮಾಸ್ ಪ್ರೊಡಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಓರಿಯಂಟ್ ಮೋಟಾರ್ ಸೈಕಲ್ ಕಂಪನಿ ಇವರು ಕೂಡ USA ಅಲ್ಲಿ 1898 ಅಲ್ಲಿ ಟೂ ವೀಲರ್ಸ್ ನ ಮಾಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೆಗೆಟ್ ಮೋಟಾರ್ ಸೈಕಲ್ ಕಂಪನಿ ಇವರು ಕೂಡ ಫ್ರಾನ್ಸ್ ಅಲ್ಲಿ 1898 ಅಲ್ಲಿ ಮೋಟಾರ್ ಸೈಕಲ್ಸ್ ನ ಮಾಸ್ ಲೆವೆಲ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆನ್ರಿಕ್ ಮತ್ತೆ ವಿಲಿಯಂ ಹಿಲ್ಡರ್ಬ್ರಾಂಡ್ ಇವರಿಬ್ರು ಕೂಡ ಬ್ರದರ್ಸ್ ಆಗಿರ್ತಾರೆ. ಇವರು ಜರ್ಮನ್ ಇಂಜಿನಿಯರ್. ಇವರು ಗ್ಯಾಸೋಲಿನ್ ಮೋಟಾರ್ ಸೈಕಲ್ ಇಂಜಿನ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ಟೀಮ್ ಪವರ್ ಇಂಜಿನ್ಸ್ ಮೇಲೆ ಕೆಲಸ ಮಾಡಿರ್ತಾರೆ. ಅವರು ಪೆಟ್ರೋಲ್ ಇಂಜಿನ್ಸ್ ನ ಮಾಸ್ ಲೆವೆಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. 1893 ಅಲ್ಲಿ ಹಿಲ್ಡರ್ಬ್ರಾಂಡ್ ಬ್ರದರ್ಸ್ ಬಂದು ಇಂಜಿನಿಯರ್ ವುಲ್ಫ್ ಮಲ್ಲರ್ ನ ಮೀಟ್ ಆಗ್ತಾರೆ. ವುಲ್ಫ್ ಮಲ್ಲರ್ ಗೆ ಕಂಬಷನ್ ಇಂಜಿನ್ ಅಲ್ಲಿ ಮತ್ತೆ ಮೆಕ್ಯಾನಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರಿಬ್ರು ಸೇರಿ ಪೆಟ್ರೋಲ್ ಇಂಜಿನ್ ಇರುವಂತಹ ಟೂ ವೀಲರ್ಸ್ ನ ಮಾಸ್ ಪ್ರೊಡ್ಯೂಸ್ ಮಾಡೋ ಅಂತ ಡಿಸೈಡ್ ಮಾಡ್ತಾರೆ. ಆ ಮಿಷಿನ್ ಗೆ ಮೋಟರ್ ಹೆಡ್ ಅಂತ ಹೆಸರಿಡ್ತಾರೆ. ಮೋಟರ್ ಹೆಡ್ ಅಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಮೋಟಾರ್ ಸೈಕಲ್ ಅಂತ. ಇದೇನೆ ಮೊದಲ ಸರಿ ಆಗಿರುತ್ತೆ ಇಡೀ ಜಗತ್ತಲ್ಲಿ ಮೋಟಾರ್ ಸೈಕಲ್ ಅಂತ ವರ್ಡ್ ಯೂಸ್ ಮಾಡೋದು. ಇವ್ರದೇನೆ ಫಸ್ಟ್ ಕಂಪನಿ ಆಗಿರುತ್ತೆ. ಇಡೀ
ಜಗತ್ತಲ್ಲಿ ಟೂ ವೀಲರ್ಸ್ ನ ಮಾಸ್ ಪ್ರೊಡ್ಯೂಸ್ ಮಾಡೋದು. ಇವರು ಅವ್ರ ಮೋಟಾರ್ ಸೈಕಲ್ಸ್ ನ ಜರ್ಮನಿಯಲ್ಲಿ ಸೇಲ್ ಮಾಡ್ತಾ ಇದ್ರು ಅಂಡ್ ಫ್ರೆಂಚ್ ಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಡಿಡ್ ಯು ನೋ ನಮ್ ಭಾರತದಲ್ಲಿ ಫಸ್ಟ್ ಮೋಟಾರ್ ಸೈಕಲ್ ಕಂಪನಿ ಯಾವುದು ಅಂತ? ನಮ್ ಇಂಡಿಯಾ ಅಲ್ಲಿ ಫಸ್ಟ್ ಮೋಟಾರ್ ಸೈಕಲ್ ಕಂಪನಿ ಬಂದು ರಾಯಲ್ ಎನ್ಫೀಲ್ಡ್ ಆಗಿರುತ್ತೆ. ಈಚೆ ಬಂದು ಇಂಡಿಯಾ ಅಲ್ಲಿ ಫಸ್ಟ್ ಟೈಮ್ ಗೆ ರಾಯಲ್ ಎನ್ಫೀಲ್ಡ್ ನ ಪರ್ಚೇಸ್ ಮಾಡಿದಾದ್ಮೇಲೆ ಇಂಡಿಯಾ ಅಲ್ಲಿ ಲಾಂಚ್ ಮಾಡ್ತಾರೆ. ವಿಡಿಯೋ ಅಲ್ಲಿ ಗಂಟ ನೋಡಿದ್ರ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet in the next video. Bye. Peace.